ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸೆಷನಲ್ಲೇ ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ 7 ನಂಬರ್ ಸಿಸ್ಟಮಿನ ಮೊಟ್ಟ ಮೊದಲ ಒಂದು ಚಾಪ್ಟರ್ ಆದಂಥ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್, ಓಕೆನಾ. ವರ್ಗ ಮತ್ತು ವರ್ಗಮೂಲ, ಘನ ಮತ್ತು ಘನಮೂಲ, ಈ ಒಂದು ಚಾಪ್ಟರನ್ನು ಇಲ್ಲಿ ಡಿಸ್ಕಸ್ ಮಾಡೋಣ. ಸ್ಕ್ವೇರ್ ಅಂದರೆ ಏನು, ಸ್ಕ್ವೇರ್ ರೂಟ್ ಅಂದರೆ ಏನು, ಕ್ಯೂಬ್ ಮತ್ತು ಕ್ಯೂಬ್ ರೂಟ್ಸ್ ಅಂದರೆ ಏನು, ಅವುಗಳಿಗೆ ಒಂದು ಎಕ್ಸಾಂಪಲು, ಅವುಗಳನ್ನು ಹೇಗೆ ಫೈಂಡ್ ಔಟ್ ಮಾಡ್ತಾರೆ, ಎಕ್ಸಾಮಲ್ಲಿ ಯಾವ ರೀತಿ ಕೇಳ್ತಾರೆ. ಸೊ ಈ ಒಂದು ಎಲ್ಲ ಕ್ವೆಶನ್ಗಳನ್ನು ಇಲ್ಲಿ ಡಿಸ್ಕಸ್ ಮಾಡೋಣ, ಓಕೆನಾ. ಇಲ್ಲಿ ನೋಡಿ, ನಾವು ಸಿಲೆಬಸ್ ವೈಸು ಒಂದು ಈ ಕ್ವೆಶನ್ಗಳನ್ನು, ಈ ಒಂದು ಚಾಪ್ಟರ್ಗಳನ್ನು ಓಕೆ ಇಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊತಾ ಸಾಗೋಣ. ಇಲ್ಲಿ ನೆಕ್ಸ್ಟ್ ಸೆಟ್ ಥಿಯರಿ ಬರುತ್ತಾ, ಸೀಕ್ವೆನ್ಸ್ ಬರುತ್ತಾ, ಓಕೆನಾ. ಇವೆಲ್ಲ ಮುಂದೆ ಬರುವ ಒಂದು ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಈಗ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್, ಓಕೆ, ಲೆಟ್ಸ್ ಗೋ ಫ್ರೆಂಡ್ಸ್. ಈಗಾಗಲೇ ಕ್ಲಾಸ್ 6 ಈ ಒಂದು ಲ್ಯಾಂಡ್ ಸರ್ವೇಯರ್ ಕ್ರ್ಯಾಶ್ ಕೋರ್ಸಿನ ಕ್ಲಾಸ್ 6 ಕಂಪ್ಲೀಟ್ ಮಾಡಿದ್ದೀವಿ. ಹಿಂದಿನ ಕ್ಲಾಸ್ಗಳಲ್ಲಿ ಕ್ವಾಡ್ರೇಟಿಕ್ ಇಕ್ವೇಷನು ಮತ್ತು ಆಡ್ ಮ್ಯಾನ್ ಔಟು, ಸೀಕ್ವೆನ್ಸು, ಸಿರೀಸು, ಹಾಗೆ SF, LCM, ಹೀಗೆ ಹಲವಾರು ತರಹದ ಒಂದು ಕ್ಲಾಸನ್ನು ಡಿಸ್ಕಸ್ ಮಾಡಿದ್ದೀವಿ. ಅದರಲ್ಲೇ ಮತ್ತೆ ಅದನ್ನು ಬಿಟ್ಟು ಈಗ ಇಲ್ಲಂದರೂ ಮಿನಿಮಮ್ 14 to 15 ವಿಡಿಯೋಸ್ಗಳನ್ನು ಪ್ರಿವಿಯಸ್ ಇಯರ್ ಕ್ವೆಶನ್ ಪೇಪರ್ ಆಧಾರಿತ ಮೇಲೆ ಮತ್ತು ಆ ಒಂದು ಕ್ವೆಶನ್ ಪೇಪರ್ಗಳನ್ನೇ ಒಂದು ವಿತ್ ಸೊಲ್ಯೂಷನ್ ಆ ಒಂದು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಇನ್ನೂ ಒಂದು ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಅವರು ದಯವಿಟ್ಟು ನೋಡ್ಬೋದು, ಓಕೆನಾ. ಲೆಟ್ಸ್ ಗೋ ಟು ಕ್ವೆಶನ್ಸ್. ಇಲ್ಲಿ ನೋಡಿ, ಮೊದಲಿಗೆ ಸ್ಕ್ವೇರ್ ರೂಟ್ಸ್, ಓಕೆನಾ. ಸ್ಕ್ವೇರ್ ರೂಟ್ಸ್ ಅಂದರೆ ಏನು, ಸ್ಕ್ವೇರ್ ಅಂದರೆ ಏನು, ಕ್ಯೂಬ್ ರೂಟ್ಸ್ ಅಂದರೆ ಏನು, ಕ್ಯೂಬ್ ಏನಂತ ತಿಳ್ಕೊಳ್ಳೋಣ. ಈಗ ಸ್ಕ್ವೇರ್, ಈ ಒಂದು ಸ್ಕ್ವೇರ್ ನಂಬರ್ ಅಂದರೆ ಏನು? ಸ್ಕ್ವೇರ್ ನಂಬರ್ ಅಂದರೆ ಏನು? ದ ಪ್ರೊಡಕ್ಟ್ ಆಫ್ ಎ ನಂಬರ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್. ಈಗ ಒಂದು 2 ಇದೆ, ಈ 2 ಸ್ಕ್ವೇರ್ ಅಂದರೆ ಏನು? ಇಟ್ ಮೀನ್ಸ್ ಏನು? ದ ಪ್ರೊಡಕ್ಟ್ ಆಫ್ ಎ ನಂಬರ್, ಪ್ರೊಡಕ್ಟ್ ಅಂದರೆ ಏನು? ಮಲ್ಟಿಪಲ್. 2 ಇಟ್ ಈಸ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್. 2 ತನ್ನ ಒಂದು ಸಂಖ್ಯೆಯಿಂದನೇ ಮತ್ತೆ ಒಂದು ಗುಣಾಕಾರ ಮಾಡೋದಕ್ಕೆ ಅಥವಾ ಮಲ್ಟಿಪ್ಲೈ ಮಾಡೋದಕ್ಕೆ ಸ್ಕ್ವೇರ್ ಅಂತಾರೆ, ಓಕೆನಾ. ಸೊ ಇದು ಆನ್ಸರ್ 4 ಬರುತ್ತೆ. ಈಗ ಕ್ಯೂಬ್ ಅಂದರೆ ಏನು? ಕ್ಯೂಬ್ ನಂಬರ್, ಕ್ಯೂಬ್ ನಂಬರ್ ಅಂದರೆ ಏನು? ಸೇಮ್ ದ ಪ್ರೊಡಕ್ಟ್ ಆಫ್ ಏನು? ದ ಪ್ರೊಡಕ್ಟ್ ಆಫ್ ಎ ನಂಬರ್ ಮಲ್ಟಿಪ್ಲೈಡ್ ಬೈ ಇಟ್ ಸೆಲ್ಫ್ ಆ್ಯಂಡ್ ದೆನ್ ಬೈ ಇಟ್ ಸೆಲ್ಫ್ ಅಗೇನ್. ಅಂದರೆ ಆ ಒಂದು ನಂಬರ ತನ್ನಂತಾನೇ 3 times ಮಲ್ಟಿಪ್ಲೈ ಮಾಡ್ಕೊಳತ್ತ, ಓಕೆನಾ. ಸೊ ಇದು ಕ್ಯೂಬ್ ನಂಬರ್, ಅರ್ಥ ಆಯ್ತಾ, ಓಕೆನಾ. ಇದೇ ರೀತಿ ಮತ್ತು ಈಗ ಸ್ಕ್ವೇರ್ ರೂಟ್ ಅಂದರೆ ಏನಪ್ಪ? ಸ್ಕ್ವೇರ್ ರೂಟ್ ಅಂದರೆ ಏನು? ಈ ಒಂದು ಸಂಖ್ಯೆದು ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ದು, ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ದು ಆ ಥರದ್ದು ಒಂದು ಸ್ಕ್ವೇರ್ ರೂಟಲ್ಲಿ ಅಂದರೆ, ಓಕೆನಾ, ಆ ಥರ ಒಂದು ವರ್ಗಮೂಲವನ್ನು ತೆಗೆದಾಗ, ಓಕೆನಾ. ಅಂದರೆ ಈಗ ಇದ್ರದ್ದು ಒಂದು ವರ್ಗಮೂಲ ತೆಗೆದ ಅಂದರೆ ಒಂದು ಪರ್ಫೆಕ್ಟ್ ಸ್ಕ್ವೇರ್ದು, ಈಗ ಒಂದು ನಂಬರ್ದು ಸ್ಕ್ವೇರ್ ಮಾಡಿದ್ರೆ ಏನೋ ಒಂದು ನಂಬರ್ ಬರುತ್ತಲ್ಲ, ಆ ಬಂದದ್ದು ನಂಬರ್ದು ಸ್ಕ್ವೇರ್ ರೂಟ್ ಮಾಡಿದ್ರೆ ಹಾಗೇನು ಆ ಒಂದು ರಿಯಲ್ ಸ್ಕ್ವೇರ್ ನಂಬರ್ ಬರುತ್ತೆ, ಓಕೆನಾ. ಸೊ ಇದು ಈಗ ಕ್ಯೂಬ್ ರೂಟ್ ಆಫ್ 27 ಮಾಡಿದ್ರೆ ಇದು 3 ಬರುತ್ತೆ, ಓಕೆ. ಇದು ಕಾಮನ್ ಇದೆ, ಇದೆಲ್ಲರಿಗೆ ಗೊತ್ತಿರೋ ವಿಷಯ, ಜಸ್ಟ್ ನಾನು ಒಂದು ಕ್ವಿಕ್ ಗ್ಲಾನ್ಸ್ ಮಾಡಿದೆ, ಓಕೆನಾ. ಈಗಿಲ್ಲಿ ಒಂದು ಎಕ್ಸಾಮ್ ಪರ್ಪೋಸ್, ಈ ಒಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಸ್ಕ್ವೇರ್ ರೂಟ್ಗಳಲ್ಲಿ ಸ್ಕ್ವೇರ್ ರೂಟ್ 2 ಮತ್ತು ಈ ಒಂದು ಸ್ಕ್ವೇರ್ ನಂಬರ್ ಗೊತ್ತಿತ್ತಂದ್ರೆ ನಿಮಗೆ 1 to 30 ಮಿನಿಮಮ್ 1 to 30 ನೆನಪಿರಬೇಕು. ನೆಕ್ಸ್ಟ್
ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟ್ಸ್ ಈ ನಂಬರ್ಗಳು ಇದು ಕೂಡ 1 to 30 ನೆನಪಿರಬೇಕು. ಇಷ್ಟು ನೆನಪಿತ್ತಂದ್ರೆ ನಿಮ್ಮದೊಂದು ಮ್ಯಾಕ್ಸಿಮಮ್ ಈ ಒಂದು ಚಾಪ್ಟರ್ ನಿಮಗದು ಕ್ಲೋಸ್ ಆದಂಗೆ. ಯಾಕೆಂದ್ರಪ್ಪ ಮ್ಯಾಕ್ಸಿಮಮ್ ಬರೋದು ಇಷ್ಟರಿಂದನೇ, ಬರ್ತಾವೆ ಇನ್ನೂ ಇಷ್ಟು, ಆದರೆ ಮ್ಯಾಕ್ಸಿಮಮ್ ಇದು ಬರೋದು ಅಲ್ಲೇ. ಓಕೆನಾ? ಈಗ ಸ್ಕ್ವೇರ್ ರೂಟ್ ತೆಗೆದು ಏನು ಒಂದು ಟಫ್ ಇಲ್ಲಪ್ಪ. ಈಗ ಟಫ್ ಯಾಕಿಲ್ಲ ಅಂದರೆ, ಈಗ ಫಾರ್ ಎಕ್ಸಾಂಪಲ್ಲು ಈಗ ನೋಡಿ, ಓಕೆ, ಈಗ 144 ಸ್ಕ್ವೇರ್ ರೂಟ್ ಇದ್ರದ್ದು ಏನಪ್ಪ ಯಾವುದು ಬರುತ್ತೆ? 144 ಎಷ್ಟು? 12. ಅಂದರೆ ಆಟೋಮೆಟಿಕ್ಕು ಬೈಹೆಟ್ ಇರಬೇಕು. ಈಗ 12 ಇದು ಏನು ಮಾಡ್ತೀರಿ? 12 × 12 ಮಾಡಿದ್ರೆ 144 ಬರುತ್ತೆ. 13 × 13 169 ಹೀಗೆ. ಓಕೆನಾ? ನೆಕ್ಸ್ಟ್ ಇದೇ ಥರ ಕ್ಯೂಬ್ ರೂಟು 1 to 30 ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಆಗಿ ಏನಪ್ಪ, ಕ್ಯೂಬ್ ರೂಟ್ ಆಫ್ 729 ಎಷ್ಟು? ಓಕೆನಾ? ಕ್ಯೂಬ್ ರೂಟ್ ಆಫ್ ಎಷ್ಟು ಮತ್ತು ಎಷ್ಟು ಹೇಳ್ಬೋದು ನಾವೀಗ? ಕ್ಯೂಬ್ ರೂಟ್ ಆಫ್ 64 ಎಷ್ಟು? 4 ಅಲ್ವಾ? ಓಕೆನಾ? ಸೊ ಇದು ಎಷ್ಟು ಬರುತ್ತಪ್ಪ? 9. ಹೀಗೆಲ್ಲ ನಿಮ್ಮ ಭಯಪಟ್ಟಿರಬೇಕು. ಈಗ L1 ಕ್ಯೂಬ್ ಇದ್ರದ್ದು ಕ್ಯೂಬ್ ಎಷ್ಟು ಅದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಏನು L1 ಕ್ಯೂಬ್ ಅಂದ್ರೇನು? ಜಸ್ಟ್ ಏನು ಮಾಡೋದಿಲ್ಲ, ಈಗ L1 × L1 3 ಟೈಮ್ಸ್ ಗುಣಾಕಾರ ಮಾಡೋದು. ಓಕೆನಾ? ಇದೇ ರೀತಿ ಇವೆಲ್ಲ ಕ್ವಶನ್ಗಳನ್ನು ಬಿಡಿಸ್ಬೇಕು. ಈಗ ಒಂದು ಸಿಂಪಲಾಗಿ ಒಂದು ಸ್ಕ್ವೇರ್ ರೂಟ್ಗಳನ್ನು ಒಂದು ಪ್ರಾಬ್ಲಮನ್ನು ಇಲ್ಲಿ ಹೇಳ್ತೀನಿ ನೋಡಿ. ಸಿಂಪ್ಲಿಫೈ ಆ್ಯಂಡ್ ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್ ಅಂತ. ಓಕೆನಾ? ಕ್ಯಾಲ್ಕುಲೇಟ್ ದ ಸ್ಕ್ವೇರ್ ರೂಟ್. ಓಕೆನಾ? ಈಗ ಒಂದೇ ಕ್ವಶನ್ ಏನಿದೆ ನೋಡಿ, ಸ್ಕ್ವೇರ್ ರೂಟ್ ಆಫ್ 3 × 10 + 2 ಇದ್ರದ್ದು ಆನ್ಸರ್ ಏನು? ಕ್ವಶನ್ ಮಾರ್ಕ್. ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಿ? ಯೂಸಿಂಗ್ ದ ಬಾಡ್ಮಾಸ್ ರೂಲ್. ಇದು ಬಾಡ್ಮಾಸ್ ಗೊತ್ತಿರಬೇಕು ಎಲ್ಲರಿಗೆ. ಬಾಡ್ಮಾಸ್ ಅಂದರೆ ಏನು? B ಫಾರ್ ಬ್ರ್ಯಾಕೆಟ್, O ಫಾರ್ ಆಫ್, D ಫಾರ್ ಡಿವಿಷನ್, M ಫಾರ್ ಮಲ್ಟಿಪ್ಲಿಕೇಶನ್. ಓಕೆ, ನೆಕ್ಸ್ಟ್ ಏನಾಯಿತು? ಮಲ್ಟಿಪ್ಲಿಕೇಶನ್ ಆದಮೇಲೆ ಬಾಡ್ಮಾಸ್, ಆ್ಯಡಿಷನ್, ಸಬ್ಸ್ಟ್ರಾಕ್ಷನ್ ಇದೆ. ಓ ಅಲ್ಲ, ಎ ಇದೆ, ಸಾರಿ, ಬಾಡ್ಮಾಸ್. ಓಕೆನಾ? ಸೊ ಈಗ ಮುಂಚೆ ನಾವೇನು ಮಾಡಬೇಕಪ್ಪ, ಆ ಒಂದು ಬ್ರ್ಯಾಕೆಟಲ್ಲಿ ಏನಿರುತ್ತಲ್ಲ ಅದನ್ನು ಸಾಲ್ವ್ ಮಾಡ್ಕೋಬೇಕು. 3 × 12. ಓಕೆನಾ? ಈಗೇನಿದೆ? ಮಲ್ಟಿಪ್ಲಿಕೇಶನ್. ಸೊ 12 × 36. ಸೊ ಕರೆಕ್ಟ್ ಆನ್ಸರ್ ಈಸ್ 6. ಹೀಗೆ ಇದು ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡೋದು. ಈಗ ಇದೇ ರೀತಿ ಬಂದರೆ ಈಗ ಇನ್ನೊಂದು ಬರುತ್ತಾ. ಈಗ ಸ್ಕ್ವೇರ್ ರೂಟ್ ಆಫ್ ನೋಡಿ 120 - 10 × 2. ಈಗ ಇಲ್ಲಿ ನೋಡಿ, ಈಗ 120 - 10 ಮಾಡ್ತಿರೋ, 10 × 2 ಮಾಡ್ತಿರೋ. ಸೊ ಕೆಲವೊಂದು ಜನ ಏನು ಮಾಡ್ತಾರೆ, 120 - 10 ಮಾಡಿ 110 ಮಾಡ್ತಾರೆ, 110 × 2 ಮಾಡ್ತಾರೆ. ಅದು ರಾಂಗು. ಬಟ್ ಬಾಡ್ಮಾಸ್ ರೂಲ್ ಪ್ರಕಾರ ಏನಪ್ಪ, ನಮ್ಮದು ಬ್ರ್ಯಾಕೆಟ್ ಇದೆಯಾ? ಇಲ್ಲ. ಆಫ್ ಇದೆಯಾ? ಇಲ್ಲ. ಡಿವಿಷನ್ ಇದೆಯಾ? ಇಲ್ಲ. ಮಲ್ಟಿಪ್ಲಿಕೇಶನ್ ಇದೆಯಾ? ಇದೆ. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ಇದೆಯಾ? ಸೊ ಇದು ಮಲ್ಟಿಪ್ಲಿಕೇಶನು. ಸೊ 10 × 2 ಎಷ್ಟು? 120 - 20. ಸೊ ಇಟ್ ಈಸ್ 100. ಸೊ ಇಟ್ ಈಸ್ ಆನ್ಸರ್ 10. ಇಲ್ಲಿದೆ ಎಷ್ಟಪ್ಪ? ಈ ಟೈಪ್ ಕ್ವಶನ್ ಕೇಳ್ತಾರೆ ನಿಮಗೆ, ನಾಳೆ ಆನ್ಸರ್ ಬೇರು. ಇದಕ್ಕಿಂತ ಟಫ್ ಕೇಳಂಗಿಲ್ಲ. ಓಕೆನಾ? ಇದಕ್ಕಿಂತ ಕೇಳಂಗಿಲ್ಲ ಅಂದ್ರೇನು, ಸ್ವಲ್ಪ ಲೆಂದಿ ಮಾಡ್ಬೋದು. ನಾನು ಅಷ್ಟೇ ಒಂದು 2-3 ಡಿಜಿಟ್ ಇಟ್ಕೊಂಡು ಸಾಲ್ವ್ ಮಾಡಿದ್ದೀನಿ. ಹೌದಾ? ನೆಕ್ಸ್ಟು ಇವೆಲ್ಲ ಸ್ಕ್ವೇರ್ ರೂಟ್ ಫೈಂಡ್ ಔಟ್ ಮಾಡಿದ್ರಿ. ಓಕೆನಾ?
ನೆಕ್ಸ್ಟ್ ಈ ಟೈಪ್ ಇರ್ತಾವೆ ಸ್ಕ್ವೇರ್ ರೂಟ್ದು. ಇದೇ ರೀತಿ ನಾವು ಕ್ಯೂಬ್ ರೂಟ್ಸನ್ನು ಫೈಂಡ್ ಔಟ್ ಮಾಡಬೇಕು. ಏನು ಕ್ಯಾಲ್ಕುಲೇಟ್ ದ ಕ್ಯೂಬ್ ರೂಟ್ ಓಕೆನಾ. ಇಲ್ಲಿ ಕ್ಯೂಬ್ ರೂಟು, ಇಲ್ಲಿ ಫಸ್ಟ್ ಕ್ವಶನ್ ಏನಿದೆಯಪ್ಪ, ಸ್ಕ್ವೇರ್ ಕ್ಯೂಬ್ ರೂಟ್ ಆಫ್ 1000 ಮೈನಸ್ 271. ಇದು ಈಜಿ ಇದೆ. ಇದು ಮಾಡಿದ್ರೆ ಅಂದ್ರೆ ಏನಾಗುತ್ತಪ್ಪ, ಎಷ್ಟು ಬರುತ್ತೆ ಆನ್ಸರ, ಕ್ಯೂಬ್ ರೂಟ್ ಆಫ್ 729. ಆಟೋಮೆಟಿಕ್ಕಾಗಿ ನಿಮ್ಗೆ ಗೊತ್ತಾಗಬೇಕು ಇದೆಷ್ಟು 9 ಐತತ್ತ. ಓಕೆನಾ. ಅದೇ ರೀತಿ ಏನು ಸೇಮ್ ಕ್ಯೂಬ್ ರೂಟ್ ಆಫ್ 13 ಪ್ಲಸ್ 26 ಪ್ಲಸ್ 25 ಕ್ಯೂಬ್ ರೂಟ್ ಆಫ್ 64. ಇದು 4. ಓಕೆನಾ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂದ್ರೆ ಈಗ ಇದು ಇರುತ್ತಪ್ಪ, ಏನು ಈಗ ನೆಕ್ಸ್ಟು ಇವೆಲ್ಲ ನೀವು ಈಜಿಲಿ ಫೈಂಡ್ ಔಟ್ ಮಾಡ್ತೀರಿ. ಮೇನ್ ಡೆಸಿಮಲ್ ನಂಬರ್ದು. ಓಕೆನಾ. ಹೌ ಟು ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ ಎ ಡೆಸಿಮಲ್ ನಂಬರ್. ಈಗ ಫಾರ್ ಎಕ್ಸಾಂಪಲ್ ನೋಡಿರಿ, ಸ್ಕ್ವೇರ್ ರೂಟ್ ಆಫ್ ಎ ಡೆಸಿಮಲ್ ನಂಬರ್ ಅಂದರೆ ಪಾಯಿಂಟಲ್ಲಿ ಇರುತ್ತಲ್ಲ ನೋಡಿ. ಈಗೆಲ್ಲ ನಾ ಈಗಾಗಲೇ ಹೇಳಿದೆ ಅದೆಲ್ಲ ಮಾಡ್ತೀರಿ. ಬಟ್ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಕ್ವಶನ್ ಇದೆ, ಸ್ಕ್ವೇರ್ ರೂಟ್ ಆಫ್ 0.36 ಇದೆ ಎಷ್ಟಪ್ಪ, ಈಗ ಎಷ್ಟು ಬರ್ತೈತಿ ನಿಮ್ಗೆ? ಇದು ಕೆಲವೊಂದು ಮಂದಿಗೆ ಎಲ್ಲರಿಗೆ 36 ಕಾಣ್ತೈತಿ. ಖರೆ ಎಷ್ಟು ಪಾಯಿಂಟ್ ಇಡಬೇಕು, ಎಷ್ಟು ಜೀರೋ ಆದಮೇಲೆ ಪಾಯಿಂಟ್ ಇಡಬೇಕು, ಪಾಯಿಂಟ್ ಆದಮೇಲೆ ಎಷ್ಟು ಜೀರೋ ಇಡಬೇಕು, ಇದು ಕನ್ಫ್ಯೂಷನ್ ಆಗ್ತೈತಿ. ಈಗ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಈ ಟೈಮ್ನಲ್ಲಿ ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಫೈಂಡ್ ಔಟ್ ದ ಸ್ಕ್ವೇರ್ ರೂಟ್ ಆಫ್ ದಿ ನಂಬರ್ ವಿದೌಟ್ ಕಾಮ. ಓಕೆನಾ. ಈಗ ನೋಡಿ, ಈಗ ಇದು ಇದೆ ಏನು 0.36 ಇದೆ. ಈಗ 0 ಪಾಯಿಂಟ್ ಬಿಡಿ, 36 ಅಂದರೆ 36. ಓಕೆನಾ. ಸ್ಕ್ವೇರ್ ರೂಟ್ ಆಫ್ 36 ಅಂದರೆ ಎಷ್ಟು, ಇದ್ರ ಸ್ಕ್ವೇರ್ ರೂಟ್ ಎಷ್ಟು 6. ದೆನ್ ಇಲ್ಲಿ 0.36 ಹ್ಯಾಸ್ 2 digits ಆಫ್ಟರ್ ದ ಕಾಮ. ಇಲ್ಲಿ ನೋಡಿ, ಇದು ಕಾಮ ಇದೇನು, ಇದಕ್ಕೆ ಪಾಯಿಂಟ್ ಇದೆಯಲ್ಲ, ಅವ್ರು ಆಫ್ಟರ್ ದ ಪಾಯಿಂಟ್. ಈ ಒಂದು ಪಾಯಿಂಟ್ ಆದಮೇಲೆ 2 digit ಇದ್ದಾವೆ. ಓಕೆನಾ. 2 digits ಏನು, ಪಾಯಿಂಟ್ ಆದಮೇಲೆ 2 digit ಇದ್ದಾವೆ. ಎಷ್ಟು 36 ಅಂತ. ಆನ್ಸರ್ ಏನು ಬರುತ್ತಾ, ಆನ್ಸರ್ ಮಸ್ಟ್ ಯಾವ, ಇಲ್ಲಿ 2 digits ಬರುತ್ತೆ. ಆನ್ಸರ್ ಏನು, ಆನ್ಸರ್ ಬರೋದು ಇಟ್ ಯಾವ ಕಮ್ ಓನ್ಲಿ 1 digit. ಓಕೆನಾ. ಓನ್ಲಿ 1 digit ಯಾಕೆ ಬರ್ತೈತಿ ಅಂದರೆ ಈಗ ಸ್ಕ್ವೇರ್ ರೂಟ್ ಆಫ್ 0.36 ಅಂದ್ರೆ ಇಲ್ಲಿ 2 digit ಅಂದರೆ ಎಷ್ಟು ಡಿಜಿಟ್ ಇರ್ತಾವಲ್ಲ ಆ ಡಿಜಿಟ್ದು ನಿಮ್ಮ ಅಂದರೆ ಅರ್ಧ ಹಾಫ್ ಅನ್ನು ತೊಳೋದು. ಈಗ ಪಾಯಿಂಟ್ ಅದರಲ್ಲಿ ಎಷ್ಟು ಡಿಜಿಟ್ ಅದಾವೆ 2. ಸೊ ಇದ್ರದ್ದೊಂದು ಸ್ಕ್ವೇರ್ ರೂಟ್ ತೆಗಿಬೇಕಂದ್ರೆ 1 ತೊಗೊಳ್ಳೋದು. ಇದು 0.6 ಈ ರೀತಿ ತೆಗೆಯೋದು. ಇದೇ ರೀತಿ ಸೇಮ್ ಈಗ 0.49 ಸೊ 0.7. ಓಕೆನಾ. 0.64 0.8. ಓಕೆನಾ. ಇದೇ ರೀತಿ ಇದು ನೀವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟು ಇನ್ನೊಂದು, ಈಗ ಸ್ಕ್ವೇರ್ ರೂಟ್ ಆಫ್ 1.44 ಅಂತ ಇದೆ.
ಇದೊಂದು ಪ್ಯಾಟರ್ನು. 1.44 ಇದ್ದಾಗ 1.4 ಆ್ಯಸ್ ಅ 2 ಡಿಜಿಟ್ಸ್, 1 2 ಆಫ್ಟರ್ ದ ಪಾಯಿಂಟ್. ಓಕೆನಾ. ಸೊ ದ ಆನ್ಸರ್ ಆ್ಯಸ್ ಓನ್ಲಿ 1 ಡಿಜಿಟ್. ಸೊ ಇಲ್ಲಿ ಆನ್ಸರ್ ಏನು ಬರ್ತಪ್ಪ, 144 ಏನಿದೆ ಸ್ಕ್ವೇರ್ ರೂಟು 12. ಸೊ ಇಲ್ಲಿ ಪಾಯಿಂಟ್ 2 ಡಿಜಿಟ್ ಐತೆ ಅಂದರೆ ಇಲ್ಲಿ 1 ಡಿಜಿಟ್ ಬರ್ತೈತಿ. ಸೊ 1.2. ಇದೇ ರೀತಿ 1.69 ಏನು ಬರ್ತಪ್ಪ, 1.3. 2.25 ಎಷ್ಟು, 1.5. ಇದೇ ರೀತಿ ಸೇಮ್ 3.24 1.8. ಓಕೆನಾ, ಸೇಮು ಇಷ್ಟೇ. ಓಕೆನಾ, ಈ ರೀತಿ ಸ್ಕ್ವೇರ್ ರೂಟ್ ತೆಗಿಬೋದು ನೀವು ಡೆಸಿಮಲ್ದು. ಓಕೆನಾ. ಇಲ್ಲಿ ಕ್ಯೂಬ್ ರೂಟ್ಸನ್ನು ಹೇಗೆ ತೆಗೆದು ಫ್ರ್ಯಾಕ್ಷನಲ್ಲಿ ಇದ್ದರೆ ಮತ್ತು ಡೆಸಿಮಲಲ್ಲಿದ್ದರೆ ಹೇಗೆ ತೆಗೆಯೋದು. ಓಕೆನಾ. ಸೊ ಈಗ ಕ್ಯೂಬ್ ರೂಟು, ಈಗ ಫಾರ್ ಎಕ್ಸಾಂಪಲ್ ಕ್ಯೂಬ್ ರೂಟ್ ನೋಡಪ್ಪ, ನೋಡ್ರಿ ಈಗ ಕ್ಯೂಬ್ ರೂಟ್ ಡೆಸಿಮಲ್ದು ಕ್ಯೂಬ್ ರೂಟ್ ಹೆಂಗೆ ತೆಗೆದು, ಕ್ಯೂಬ್ ರೂಟ್ಸ್ ಫ್ರ್ಯಾಕ್ಷನ್ ಆ್ಯಂಡ್ ಫ್ರ್ಯಾಕ್ಷನ್ಸ್ ಆ್ಯಂಡ್ ಡೆಸಿಮಲ್ಸ್. ಓಕೆನಾ, ಇದು ಇಷ್ಟಾಯಿತು. ಈಗ ಫ್ರ್ಯಾಕ್ಷನ್ಸ್ ನೋಡೋಣ ಮೊದಲ. 8/27. ಈಗ ಕ್ಯೂಬ್ ರೂಟ್ ಆಫ್ 8/27. ಕೆಲವೊಂದು ಮಂದಿ ಹೆದರಿ ಬಿಡ್ತಾರೆ, 8/27 8/27 ಕೊಟ್ಟಿದ್ದಾರೆ, ಹೇಗೆ ಪಾಯಿಂಟ್ ಔಟ್ ಮಾಡಬೇಕಂತ. ಏನಿಲ್ಲ, ಈಜಿ ಇರುತ್ತೆ ಇದು. ಇದು ಕ್ಯೂಬ್ ರೂಟ್ ಅಂದರೆ ಎರಡಕ್ಕೂ ಇರುತ್ತೆ. ಕ್ಯೂಬ್ ರೂಟ್ ಆಫ್ 8/27. ಸೊ 2/3 ಆನ್ಸರ್, ಇದು ಕರೆಕ್ಟು. ಇದೇ ರೀತಿ ಕ್ಯೂಬ್ ರೂಟ್ ಆಫ್ 343 ಡಿವೈಡೆಡ್ ಬೈ 1000 ಸೇಮ್ ತೆಗೆದು ಇದನ್ನು 343 ಬೈ ಕ್ಯೂಬ್ ರೂಟ್ ಆಫ್ 1000 7/10 ಆರ್ 0.7. ಓಕೆನಾ. ನೆಕ್ಸ್ಟ್ ಏನಪ್ಪ, ಇನ್ನೊಂದು ಡೆಸಿಮಲಲ್ಲಿ ಹೇಗೆ ಫೈಂಡ್ ಔಟ್ ಮಾಡಬೇಕು, ಮಾಡಬೇಕಪ್ಪ ನೋಡ್ರಿ. ಈಗ ಕ್ಯೂಬ್ ರೂಟ್ ಆಫ್ 0.343. ಇಲ್ಲಿ ಸ್ಕ್ವೇರಲ್ಲಿ 2 ಡಿಜಿಟ್ ಅದು ಇತ್ತು ಅಂದ್ರೆ ಪಾಯಿಂಟ್ ಆದಮೇಲೆ ಅದು 1 ಹಾಫ್ ತೊಗೋಬೇಕು. ಆದರೆ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಏನಿದೆಯಪ್ಪ ಅಂತಂದ್ರೆ, ಇಲ್ಲಿ 0.343 ಅಂದರೆ 343 ಎಷ್ಟು ಬರುತ್ತೆ, 7 ಬರುತ್ತೆ. ಸೊ ನಾವಿಲ್ಲಿ ಓನ್ಲಿ 1 ಡಿಜಿಟ್ ಆದಮೇಲೆ ತೊಗೋಬೇಕು. ಯಾಕೆಂದರೆ ಕ್ಯೂಬ್ ರೂಟ್ ಆಫ್ 343 ಏನು 7 ಇದೆ. ಓಕೆನಾ. ನೆಕ್ಸ್ಟು ಇನ್ನೊಂದು ಎಕ್ಸಾಂಪಲ್ ನೋಡಿ. ಲಾಸ್ಟ್ ಕ್ವೆಶನು. ಕ್ಯೂಬ್ ರೂಟ್ ಆಫ್ 8,000/27,000. ಏನಪ್ಪ ಇಷ್ಟು ಟಫ್ ಇದೆ, 8,000/27,000 ಕ್ಯೂಬ್ ರೂಟ್ ಯಾರು ಗೊತ್ತು? ಏನಿಲ್ಲ ಫ್ರೆಂಡ್ಸ್, ಈಜಿ ಇರುತ್ತೆ. ಕ್ಯೂಬ್ ರೂಟ್ ಆಫ್ 8,000 ಬೈ ಕ್ಯೂಬ್ ರೂಟ್ ಆಫ್ 27,000. ಈಗ ನೋಡಿ, ನಿಮಗೆ 8 ಆದರೂ ಗೊತ್ತಾ, ಕ್ಯೂಬ್ ರೂಟ್ ಆಫ್ 8 ಎಷ್ಟು, ಕ್ಯೂಬ್ ರೂಟ್ ಆಫ್ 27 ಎಷ್ಟು? ಇದು 2 ಬರುತ್ತೆ, ಇದು 3 ಬರುತ್ತೆ. ಜಸ್ಟ್ ಮುಂದೆ 20 30 ಅಂತ ಇಟ್ಬಿಡೋದು, ಮುಗೀತು. 2/3 ಬರುತ್ತೆ ಆನ್ಸರ್, ಮುಗೀತು. 2/3 ಕರೆಕ್ಟು. ಓಕೆನಾ. ಇದೇ ರೀತಿ ಎಕ್ಸಾಮಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗ್ತಾವ. ಓಕೆನಾ. ಈ ಟೈಪ್ ಬಿಟ್ಟರೆ ಮತ್ತು ಬೇರೆ ಟೈಪ್ ಸಿಗಲ್ಲ. ಸ್ವಲ್ಪ ಸಂಖ್ಯೆಗಳ ಹೆಚ್ಚು ಕಮ್ಮಿ ನಡಿಬೋದು. ಓಕೆನಾ. ಈ ಟೈಪ ನಾವೊಂದು ಫ್ರ್ಯಾಕ್ಷನ್ಸು, ಓಕೆನಾ, ಫ್ರ್ಯಾಕ್ಷನ್ಸ್ ಬೇಸಿಸ್ ಮೇಲೆ ಮತ್ತು ಡೆಸಿಮಲ್ಲು. ಓಕೆನಾ. ಈ ಡೆಸಿಮಲ್ ಮೇಲೆ ಈಗ ನಾರ್ಮಲಾಗಿ ಎಲ್ಲರಿಗೆ √2 ಅಂದರೆ 1.412, √3 1.712, ಈ ಒಂದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳನ್ನೆಲ್ಲ ನೀವು ಬೈಹ್ಯಾಟ್ ಮಾಡಬೇಕು. ಓಕೆನಾ. ಸೊ 1 to 30 ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟು, 1 to 30 ಕ್ಯೂಬ್ ಆ್ಯಂಡ್ ಕ್ಯೂಬ್ ರೂಟು, ಇಷ್ಟು ನಿಮಗೆ ಬರಲೇಬೇಕು. ಓಕೆನಾ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ.
ನಿಮ್ಮ ಒಂದು ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೆ ಯಾವ ರೀತಿ ಕ್ಲಾಸ್ ಬೇಕು, ಯಾವ ಚಾಪ್ಟರ್ಗಳಲ್ಲಿ ಬೇಕು, ಏನು GK ಬೇಕಾ, ಮ್ಯಾಥ್ಸ್ ಬೇಕಾ, ಫಿಸಿಕ್ಸ್ ಬೇಕಾ, ಜಿಯೋಗ್ರಫಿ ಬೇಕಾ, ಓಕೆನಾ. ಸೊ ಒಂದು ಆ ಚಾಪ್ಟರ್ಗಳ ಮೇಲೆ ನನಗೆ ಒಂದು ನಿಮ್ಮ ಒಂದು ಅನಿಸಿಕೆ ಅಥವಾ ಕಾಮೆಂಟನ್ನು ತಿಳಿಸಿ. ಆ ಒಂದು ಬೇಸಿಸ್ ಮೇಲೆ ನಾವು ಮುಂದುವರಿಯೋಣ, ಓಕೆನಾ. ಧನ್ಯವಾದಗಳು.